ಎಲ್ಲರಿಗೆ ಇದೆ. ಆದರೆ ಯಾವ ರೀತಿ ಬದುಕಬೇಕನ್ನೋದು ನಿಮ್ಮ ವಿವೇಚನೆಯಲ್ಲಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಒಳ್ಳೆಯವನಾಗಿರಬೇಕು, ಕೆಟ್ಟವನಾಗಿರಬೇಕು, ಅಥವಾ ಸಾಧನೆ ಮಾಡಬೇಕು, ಸಾಧನೆ ಮಾಡ್ದೇ ಇರಬೇಕು, ಒಟ್ಟಿನಲ್ಲಿ ಹೆಂಗೆ ಬದುಕಬೇಕನ್ನುವಂಥದ್ದು ನಿಮ್ಮ ಬುದ್ಧಿಮಟ್ಟದಲ್ಲಿ, ನಿಮ್ಮ ವಿವೇಚನೆಯಲ್ಲಿ ಇರುವಂಥದ್ದು. ಮತ್ತು ಹಲವಾರು ನೌಕರಿಗಳು, ಉದ್ಯೋಗಗಳು ಬಹಳ ಇದ್ದಾವೆ. ಆದರೆ ಬಹಳಷ್ಟು ಜನ ನಮ್ಮ ಹಳ್ಳಿಯ ಭಾಗದಲ್ಲಿ ಬಹಳಷ್ಟು ಇಷ್ಟಪಟ್ಟು ಹೋಗುವಂಥ ಒಂದು ನೌಕರಿ ಅಂತಂದರೆ ಅದೊಂದು ಪೊಲೀಸು ಬಿಟ್ಟರೆ ಮಿಲಿಟ್ರಿ, ದೇಶ ಸೇವೆ. ಇಷ್ಟಪಟ್ಟು ಹೋಗಂಗಿಲ್ಲ. ಬೇರೆ ಬೇರೆ ನೌಕರಿಗಳಾದರೆ ಯಾರ ಹತ್ರನೋ, ರಾಜಕಾರಣಿಗಳ ಹತ್ರನೋ, ಮತ್ತೊಬ್ಬರ ಹತ್ರನೋ, ಸಾಹೇಬ್ರ ಸೊಪ್ಪಿಂದ ನಮ್ಮ ಮಗನ ಡೀಲ್ ಮಾಡ್ರಿ, ಅಲ್ಲಿ ಸೇರಿಸ್ರಿ, ಹೀಗೆಲ್ಲ ಹೇಳ್ತಾರೆ. ಆದರೆ ಎಲ್ಲ ಮಕ್ಕಳು ನಮ್ಮ ತಾಲೂಕಿನಲ್ಲಿ ಸುಮಾರು ಜನ ಇದ್ದಾರೆ. ಕೋತನ್ ಹಿಪ್ಪರಗದಲ್ಲಿ ಹೇಳಿದ್ರು 85 ಜನ ಸೈನಿಕ, ಮಾಜಿ ಮತ್ತೆ ಹಾಲಿ ಸೈನಿಕರಿದ್ದಾರೆ ಅಂತೇಳಿ. ನಮ್ಮ ಹಿಪ್ಪರಿಗೆ ಊರೊಳಗೆ ಏನು ಕಮ್ಮಿ ಇಲ್ಲ, ನಾವು ಜಾಸ್ತಿ ಜನ ಇದ್ದಾರೆ. ಹೌದಾ? ಸುಮಾರು ನಮ್ಮ ಒಬ್ಬ ಹುಡುಗನೇ ಒಬ್ಬ ಕಮಾಂಡ್ ಆಗಿದ್ದಾನೆ ನಿಮ್ಮ ಮಿಲಿಟರಿ ಸೇನೆ ಒಳಗಡೆ. ಹೀಗಾಗಿ ಇವತ್ತು ಪಾತಾಳರು ಅವರು ಸಹಿತ ನಮ್ಮೂರವ್ರೆ. ಸುಮಾರು ಜನ ಈಗಾಗಲೇ ಸರ್ವಿಸಲ್ಲಿ ಇದ್ದಾರೆ, ಮತ್ತೆ ರಿಟೈರ್ಡ್ ಸಹಿತ ಇದ್ದಾರೆ. ಆದರೂ ಸಹಿತ ವೀರರು ಅಂತ ಕರೆಯೋದು ಯಾರನ್ನ? ಕೊಡಗಿನ ಊರನ್ನವ್ರನ್ನೇ ಕೊಡಗಿನ ವೀರರು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಆ ಭಾಗದಲ್ಲಿ ಪ್ರತಿಯೊಬ್ಬ ಮನೆಯ ವ್ಯಕ್ತಿನೂ ಸಹಿತ ದೇಶ ಸೇವೆ ಮಾಡಲಿಕ್ಕೆ ಹೋಗ್ತಾ ಇದ್ರು. ಹಿಂದೂ ಹೋಗಿದ್ದಾರೆ, ಇವಾಗೂ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ನಾವು ಆ ಬಿರುದನ್ನ ಬರುವ ದಿನಮಾನಗಳಲ್ಲಿ ಅದು ನಮ್ಮ ತಾಲೂಕಿಗೆ ನಾವು ಜಕ್ಕೊಂಡು ಬರಬೇಕಾಗಿದೆ. ಅಂತಹ ತಗೊಂಡು ಬರುವಂತಹ ಶಕ್ತಿ, ಸಾಮರ್ಥ್ಯ ದೇವರು, ಭಗವಂತ ನಿಮ್ಮೆಲ್ಲರಿಗೂ ಸಹಿತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಬಹಳ ಜನ ನಮ್ಮ ಜಿಲ್ಲೆಯಲ್ಲಿ ಸೈನಿಕರು, ಪೊಲೀಸರು. ನಿನ್ನೆ ಘೋಷಣೆ ಆಯಿತು, ಬರೀ 2.5 ಕೋಟಿ ರೂಪಾಯಿ ಮೈಸೂರು ಅರಸಂದು. ಎಷ್ಟು ಕೋಟಿ ಅಂದ್ರೆ ರಾಜನ ಮಕ್ಕಳಾದರೂ ಕೂಡ ಇವತ್ತಿನ ವ್ಯವಸ್ಥೆಯನ್ನು ಬದಲಿಸುವ ಸಾಧ್ಯ, ವ್ಯವಸ್ಥೆಯನ್ನು ಬದಲಿಸುವ ಸಾಧ್ಯ ಇಲ್ಲ. ಆದ್ರೆ ಸಾಧ್ಯ ಇದೆ. ಒಬ್ಬ ತರುಣುಮ ಬೇಗಂ ಅಂತ ಒಬ್ಬ DC ಆದ್ರೆ ಸಾಧ್ಯ ಇದೆ. ಆಳಂದದ ಯಾವ ಮಹಾದೇವ್ ಪಂಚಮುಖಿ ಅಂತ ಹೇಳೋದು PSI ಆದ್ರೆ ಅರ್ಥ ಆಗ್ತದೆ ಹೇಳೋದು. ಯಾಕೆ ಇಂಥವುಗಳನ್ನ ಹೇಳ್ತೀನಿ ಅಂದ್ರೆ, ನನಗೆ ಇವತ್ತು ಬಹುದೊಡ್ಡ ಬಲಿಷ್ಠಗೊಳಿಸೋಕೆ ಸಾಧ್ಯ ಇದೆ. ಇದು ವಾಸ್ತವಿಕವಾಗಿ ನನ್ನ ಮನಸ್ಸಿನಿಂದ ಹೇಳ್ತೀನಿ. ಅರ್ಥ ಆಗಲಿ. ಸರ್ಕಾರಿ ವ್ಯವಸ್ಥೆಗಳು ಯಾಕೆ ಬಹಳ ಆರಾಮಾಗಿರ್ಬೋದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.